ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಸ್ಥಳ ನೋಡುತ್ತೀರಲ್ಲ, ಬಹಳ ಸುಂದರವಾದ ಸ್ಥಳ. ಆಸ್ಟ್ರೇಲಿಯಾದಲ್ಲಿ ಅಡಲೈಡ್ ಎಂಬ ಸ್ಥಳದಲ್ಲಿ ಒಂದು ಆನಿಮಲ್ ಪಾರ್ಕ್ ಇದು. ಇಲ್ಲಿ ಅನೇಕ ವಿಧವಾದಂಥ ಪ್ರಾಣಿಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಕಾಂಗರೋ ಇದೆ ಅಲ್ಲ, ಕಾಂಗರೋ ಲೋಕದಲ್ಲೇ ಈ ದೇಶದಲ್ಲಿ ಮಾತ್ರ ಅದು ಇರುವಂಥದ್ದು. ಅದರಲ್ಲಿ ಅನೇಕ ವಿಧಗಳಿವೆ. ನಮಗಿಂತಲೂ ಎತ್ತರವಾದ ಕಾಂಗರುಗಳು ಇವೆ. ನೀವು ಇಲ್ಲಿ ನೋಡುತ್ತಾ ಇರುವಂಥದ್ದು ಬಹಳ ಚಿಕ್ಕದು. ಈ ರೀತಿಯ ವಿಧ ಕೂಡ ಇದೆ. ಇದಕ್ಕೆ ಬೇರೆ ಹೆಸರನ್ನು ಕೂಡ ಹೇಳುತ್ತಾರೆ. ಈ ರೀತಿಯಾಗಿ ವಿಧವಾಗಿರುವಂಥ ವಿಭಿನ್ನವಾದ ದೇವರ ಸೃಷ್ಟಿಗಳು ನೋಡುವುದಕ್ಕೆ ಬಹಳ ಆಶ್ಚರ್ಯವಾಗಿದೆ ಅಲ್ಲ. ಅದರ ಬಲ ಬಾಲದಲ್ಲಿದೆ. ಬಾಲವನ್ನು ಊರಿ ಹಾಗೆ ಮುಂದೆ ಜಂಪ್ ಮಾಡುತ್ತದೆ. ನೋಡುವುದಕ್ಕೆ ಬಹಳ ಸಂತೋಷವಾಗಿ, ಮನಸ್ಸಿಗೆ ಉಲ್ಲಾಸವಾಗಿರುತ್ತದೆ. ಅದರ ಮರಿಯನ್ನು ಅದರ ಹೊಟ್ಟೆಯ ಚೀಲದಲ್ಲಿ ಇಟ್ಟುಕೊಂಡು ಅದು ಪರಾಂಬರಿಸುತ್ತದೆ. ಅದರೊಳಗೆ ಹಾಲು ಕುಡಿಯಬಹುದು. 2 ವರ್ಷಗಳವರೆಗೂ ಆ ಚೀಲದಲ್ಲಿ ಇಟ್ಟುಕೊಂಡು ಅದು ಕಾಪಾಡುವುದಂತೆ. ಅದನ್ನು ನೋಡುವಾಗ ನಮಗೆ ಆಶ್ಚರ್ಯ. ಈ ರೀತಿಯಾಗಿ ದೇವರು ವಿಧವಾದ ಸುಂದರವಾದ ಪ್ರಾಣಿಗಳನ್ನೆಲ್ಲ ಸೃಷ್ಟಿಸಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ನೋಡುವುದೇ ನಮಗೆ ಆನಂದ. ಸರಿ, ಇಂದು ದೇವರು ನಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಅಂದರೆ 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ. ನಾನು ಬಂದು ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು ಎಂದು ದೇವರು ಹೇಳುತ್ತಾರೆ. ಐ ವಿಲ್ ಹೀಲ್ ಯುವರ್ ನೇಷನ್ ಎಂಬುದಾಗಿ ಮಾತು ಕೊಡುತ್ತಾರೆ. ನಮ್ಮ ದೇಶದಲ್ಲಿ ನೋಡುವುದಾದರೆ ಇಂದು ನಮ್ಮ ದೇಶಕ್ಕೆ ಒಂದು ವಿಶೇಷವಾದ ದಿನ, ಇಂಡಿಯಾಗೆ ಒಂದು ವಿಶೇಷವಾದ ದಿನ, ಗಣರಾಜ್ಯೋತ್ಸವ. ಆ ರೀತಿ ಆಚರಿಸುತ್ತೇವಲ್ಲ, ಅಂದರೆ ದೇಶ ಸ್ವತಂತ್ರಗೊಂಡು ಗಣರಾಜ್ಯವಾದಂಥ ದಿನವನ್ನು ನೆನೆಸಿ ಆಚರಿಸುವುದು. ಪ್ರತಿಯೊಂದು ದೇಶಕ್ಕೂ ಕೂಡ ಒಂದು ಸ್ವತಂತ್ರ ದಿನ, ಇಂಡಿಪೆಂಡೆನ್ಸ್ ಡೇ ಇರುತ್ತದೆ. ನೀವೆಲ್ಲರೂ ಒಂದಲ್ಲ ಒಂದು ದೇಶದಲ್ಲಿ ಇದ್ದೀರಲ್ಲ. ನಿಮ್ಮ ದೇಶದಲ್ಲಿ ಎಲ್ಲ ಸರಿಯಾಗಿದೆಯಾ? ಎಲ್ಲ ದೇಶ ಸ್ವತಂತ್ರಗೊಂಡಿದೆ, ಪ್ರಜಾಪ್ರಭುತ್ವ ಎಂಬುದಾಗಿ ಹೇಳುತ್ತಾರೆ. ಆದರೆ ಒಂದು ಕಡೆ ಕುಡಿತ, ಇನ್ನೊಂದು ಕಡೆ ವ್ಯಭಿಚಾರ, ಮತ್ತೊಂದು ಕಡೆ ಮಕ್ಕಳ ಕಳ್ಳಸಾಗಾಣಿಕೆ, ಸ್ತ್ರೀಯರ ಕಳ್ಳಸಾಗಾಣಿಕೆ, ಹಾಗೆ ಮಹಿಳೆಯರಿಗೆ ಬಾಧೆ, ರೈತರಿಗೆ ಬಾಧೆ. ಜನರೊಂದು ನೆಮ್ಮದಿ ಇಲ್ಲದೆ, ಸಮಾಧಾನ ಇಲ್ಲದೆ ವೇದನೆಯಲ್ಲೇ ಬಾಳುತ್ತಾ ಇದ್ದಾರೆ. ಒಂದು ಒಳ್ಳೆಯದನ್ನು ಹೊಂದಬೇಕು ಅಂದರೆ ಹೋರಾಟ ಮಾಡಬೇಕಾದ ಅವಸ್ಥೆ. ಒಂದು ಸಮಾಧಾನ ಇಲ್ಲ, ಆಶೀರ್ವಾದ ಇಲ್ಲ. ಇಂತಹ ಒಂದು ಅವಸ್ಥೆಯನ್ನೇ ಲೋಕದೆಲ್ಲೆಡೆ ನೋಡುತ್ತಾ ಇದ್ದೇವೆ. ನಿರಂತರವಾದ ಕೆಲಸ ಇಲ್ಲ, ಹೆಚ್ಚು ತೆರಿಗೆ ತೆಗೆದುಕೊಳ್ಳುತ್ತಾರೆ, ಬೆಲೆ ಕಡಿಮೆ ಆಗಿಲ್ಲ. ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇದ್ದಾರೆ, ಬಡವರು ನಾವು ಕಷ್ಟಪಡುತ್ತಾ ಇದ್ದೇವೆ. ಇಂಥ ಒಂದು ಅವಸ್ಥೆ ಎಲ್ಲ ದೇಶಗಳಲ್ಲೂ ಕಾಣುತ್ತಾ ಇದೆ. ಈಗ ದೇಶಕ್ಕೆ ಒಂದು ಆರೋಗ್ಯ ಅವಶ್ಯ, ಒಂದು ಹೀಲಿಂಗ್ ಅವಶ್ಯ. ಅದನ್ನೇ ದೇವರು ಹೇಳುತ್ತಾರೆ, ಐ ವಿಲ್ ಹೀಲ್ ಯುವರ್ ನೇಷನ್. ನಿಮ್ಮ ದೇಶಕ್ಕೆ ಆರೋಗ್ಯವನ್ನು ದಯಪಾಲಿಸುವೆನೋ. ಆದ್ದರಿಂದ ನಾವು ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಆಳ್ವಿಕೆ ಮಾಡುವವರು ಸರಿ ಇಲ್ಲ ಎಂಬುದಾಗಿ ಕೊರತೆ ಹೇಳುವುದನ್ನು ಬಿಟ್ಟು ನಾವೇನ್ ಮಾಡಿದರೆ ದೇಶಕ್ಕೆ ಆರೋಗ್ಯ ಉಂಟಾಗುತ್ತದೆ ಎಂದು ದೇವರು ಹೇಳುತ್ತಾರೆ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು, ದೇವರನ್ನು ಅರಿತಂತ ನೀವು ನಾನು ನಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿ ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ಆತನ ದರ್ಶನವನ್ನು ಬಯಸುವುದಾದರೆ ದೇಶಕ್ಕೆ ಆರೋಗ್ಯವನ್ನು ದಯಪಾಲಿಸುವರಂತೆ. ಪಾಪಗಳನ್ನು ಕ್ಷಮಿಸಿ ಆರೋಗ್ಯವನ್ನು ದಯಪಾಲಿಸುವರು. ಹಾಗಾದ್ರೆ ನಾವು ನಮ್ಮನ್ನು ತಗ್ಗಿಸಿಕೊಂಡು, ದೇವರೇ ನಮ್ಮ ದೇಶಕ್ಕೆ ಆರೋಗ್ಯವನ್ನು ದಯಪಾಲಿಸಿ, ನಮ್ಮ ದೇಶಕ್ಕೆ ಒಂದು ಆರೋಗ್ಯ ಬೇಕು, ನಮ್ಮ ದೇಶಕ್ಕೆ ಒಂದು ಹೀಲಿಂಗ್ ಅವಶ್ಯ. ಈ ಪಾಪ ಶಾಪಗಳೆಲ್ಲ ನೀಗಬೇಕು, ಈ ಮೇಲು ಕೀಳೆಲ್ಲ ನೀಗಬೇಕು, ಈ ಜಾತಿ ಭಾಷೆಯ ಕಲಹಗಳೆಲ್ಲ ನೀಗಬೇಕು. ಈ ರೀತಿ ಬಾಧಿಸಲ್ಪಡುತ್ತಿದ್ದಾರಲ್ಲ, ಅದೆಲ್ಲವೂ ಕೂಡ ಮಾರ್ಪಟ್ಟು ಆಳುವಂತವರು ಎಲ್ಲರನ್ನೂ ಕೂಡ ಒಂದೇ ರೀತಿ ಪ್ರೀತಿಸಬೇಕು. ದೇಶದ ಅಭಿವೃದ್ಧಿಗಾಗಿ ಶ್ರಮ ಪಡಬೇಕು. ನಿರ್ದಿಷ್ಟವಾಗಿ ಕೆಲವರಿಗೆ ಮಾತ್ರ ಅವರು ಅನುಕೂಲವಾಗಿ ಕಾರ್ಯಗಳನ್ನು ಮಾಡಬಾರದು ಅಂತ ಒಳ್ಳೆ ಹೃದಯವನ್ನು ಅವರಿಗೆ ಕೊಡಿರಿ. ನಮ್ಮ ದೇಶದಲ್ಲಿ ಎಲ್ಲ ಜನರು ಸುಖವಾಗಿ ಬಾಳಬೇಕು. ಆ ರೀತಿ ಒಂದು ಕ್ಷೇಮ ಆಶೀರ್ವಾದ ಬೇಕೆಂದು ನಾವು ಪ್ರಾರ್ಥನೆ ಮಾಡಿದರೆ ದೇವರು ಅದರಲ್ಲಿ ಕ್ರಿಯೆ ಮಾಡಿ ಬದಲಾವಣೆಯನ್ನು ಉಂಟು ಮಾಡುವರು. ಆದ್ದರಿಂದ ನಾವೆಲ್ಲರೂ ಕೂಡ ಸೇರಿ ಪ್ರಾರ್ಥಿಸಬೇಕು. ಪ್ರತಿಯೊಬ್ಬೊಬ್ಬರು ಅವರವರ ದೇಶಕ್ಕೋಸ್ಕರ. ಈ ವಾಕ್ಯದಲ್ಲಿ ಹೇಳಲ್ಪಟ್ಟಂತೆ ನಿಮ್ಮನ್ನು ತಗ್ಗಿಸಿಕೊಂಡು ಆಸಕ್ತಿಯಿಂದ ಪ್ರಾರ್ಥಿಸಿರಿ, ಬದಲಾವಣೆ ಬರುತ್ತದೆ. ಇದುವರೆಗೂ ನಮಗೋಸ್ಕರವೇ ಪ್ರಾರ್ಥಿಸಿದೆವು, ಇಂದು ದೇಶಕ್ಕೋಸ್ಕರ ಪ್ರಾರ್ಥಿಸೋಣವಾ? ನಿಮ್ಮ ದೇಶಕ್ಕಾಗಿ ಪ್ರಾರ್ಥಿಸುವಿರಾ? ಒಡಕಿನಲ್ಲಿ ನಿಂತು ಪ್ರಾರ್ಥಿಸಿ, ದೇವರೇ, ನಾನಿರುವಂತ ಈ ಒಳ್ಳೆ ದೇಶಕ್ಕೋಸ್ಕರ ಸ್ತೋತ್ರ. ನಮ್ಮ ದೇಶದಲ್ಲಿ ಅನೇಕ ಬಾಧೆಗಳು ಇವೆ. ಜನರು ಬಹಳ ಕಷ್ಟಪಡುತ್ತಾರೆ. ಪಾಪದಲ್ಲಿ, ಶಾಪದಲ್ಲಿ, ವೇದನೆಯಲ್ಲಿ, ಇಕ್ಕಟ್ಟಿನಲ್ಲಿ, ಕೆಲಸ ಇಲ್ಲದ ಅನೇಕ ಉಪದ್ರವಗಳಲ್ಲಿ ಕಷ್ಟಪಡುತ್ತಾರೆ. ನಮ್ಮ ದೇಶದಲ್ಲಿ ಆರೋಗ್ಯ ಬರಬೇಕು, ಗುಣವಾಗಬೇಕು, ಆಶೀರ್ವಿಸಲ್ಪಡಬೇಕು.
ಅದಕ್ಕೆ ನಮ್ಮನ್ನು ತಗ್ಗಿಸಿ ಒಪ್ಪಿಸಿಕೊಟ್ಟು ದೇವರೇ, ನಮ್ಮ ದೇಶವನ್ನು ಆಶೀರ್ವದಿಸುವಂತ ದೇವರೇ, ನಿಮ್ಮ ಬಳಿ ಪ್ರಾರ್ಥಿಸುತ್ತೇನೆ. ನಮ್ಮ ದೇಶವನ್ನು ನೀವು ಕರುಣಿಸಿರಿ, ಪಾಪಗಳನ್ನು ಕ್ಷಮಿಸಿರಿ, ಶಾಪಗಳನ್ನು ನೀಗಿಸಿರಿ, ದೇಶಕ್ಕೆ ಒಂದು ಆಶೀರ್ವಾದವನ್ನು ಕಟ್ಟಲು ಇಡಿ. ಎಲ್ಲ ಜನರು ಸಮಾಧಾನವಾಗಿ, ಸಂತೋಷವಾಗಿ, ಆಶೀರ್ವಾದವಾಗಿ ಬಾಳುವಂತೆ ಒಂದು ಆರೋಗ್ಯ ಉಂಟಾಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್, ಆಮೇನ್.